ಇನ್ನು ರೇಣುಕಾಸ್ವಾಮಿ ಮೃತದೇಹ ಸಾಗಿಸಿದ ಬಗ್ಗೆಯೂ ಕೂಡ ಮಹಜರನ್ನ ಮಾಡಲಾಗಿದೆ. ಯಾರು ಸಾವನ್ನ ಕನ್ಫರ್ಮ್ ಮಾಡಿದ್ದು ಅಂತ ಹೇಳಿ ಮೊದಲ ಹೇಳಿಕೆಯನ್ನ ಕೊಟ್ಟಿದ್ಯಾರು, ಸಾವು ಆಗಿದ್ದಾನೆ ಅಂತ ಹೇಳಿದ್ಯಾರು, ಕಾರಿಗೆ ದೇಹವನ್ನ ಹಾಕಿದ್ಯಾರು, ಆ ಗಾಡಿಯನ್ನ ಡ್ರೈವ್ ಮಾಡಿದ್ಯಾರು, ಬಿಸಾಡಿದ್ದು ಯಾರು, ಕಾರು ಹೊರಗೆ ಹೋದಂತಹ ಸಿಸಿಟಿವಿ ದೃಶ್ಯದ ಡಿವಿಆರ್ ಅನ್ನ ಕೂಡ ಸೀಸ್ ಮಾಡಲಾಗಿದೆ. ಆರೋಪಿಗಳಿಂದ ಹೇಳಿಕೆಯನ್ನ ದಾಖಲಿಸಿ ಪಂಚರ ಸಾಕ್ಷಿಯನ್ನ ರೆಕಾರ್ಡ್ ಮಾಡಲಾಗಿದೆ ನಿನ್ನೆ ಮಹಜರಿನ ಸಂದರ್ಭದಲ್ಲಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಇದ್ರು. ವಿಷ್ಣು ಪ್ರಸಾದ್, ಹಲ್ಲೆ ಮಾಡ್ತಾರೆ, ಹಲ್ಲೆ ಮಾಡಿದಂತಹ ನಂತರದಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ತಾನೆ. ಅದಾದಂತಹ ನಂತರದಲ್ಲಿ ಏನೆಲ್ಲ ಆಯಿತು, ಯಾವ ರೀತಿ ಮೃತದೇಹವನ್ನ ಸಾಗಿಸಿದ್ರು ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ನಿನ್ನೆ ಮಹಜರಿನ ಸಂದರ್ಭದಲ್ಲಿ ಕೇಳಲಾಗಿದೆ. ಆ ಸಂದರ್ಭದಲ್ಲಿ ಸಿಕ್ಕಂತಹ ಉತ್ತರ ಏನು ಅಂತ ಹೇಳಿ, ಪೊಲೀಸರಿಗೆ ಸಿಕ್ಕಂತಹ ಸಾಕ್ಷಿ ಏನು? ಖಂಡಿತ ವಿದೇಶಿ. ಅದಾದ ನಂತರ ನೆಕ್ಸ್ಟ್ ಅವರ ಶೆಡ್ನಲ್ಲಿ ತನಿಖೆ ನಡೆಸುವಂಥ ಸಂದರ್ಭದಲ್ಲೂ ಕೂಡ ಪ್ರಮುಖ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಕಟ್ಟಾಕಿದಂಥ ಹಗ್ಗ, ಆತನ ಗೋಡೆಗೆ ಗುದಿಸಿದಂಥ ಸಂದರ್ಭದಲ್ಲಿ ಗೋಡೆಗೆ ಅಂಟಿದಂತಹ ಕೂದಲನ್ನು ಕೂಡ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆತ ರಕ್ತ ಕೊಂಡು ಬಿದ್ದಂತಹ ಸಂದರ್ಭದಲ್ಲಿ ಆ ಜಾಗದಲ್ಲಿ ಬಿದ್ದಂತಹ ರಕ್ತದ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಾರಣ ಏನಂತಂದರೆ ನೆಕ್ಸ್ಟ್ ಆ DNA ಮ್ಯಾಚ್ ಮಾಡುವಂತಹ ಉದ್ದೇಶಕ್ಕೋಸ್ಕರ. ಅದಾದ ನಂತರ ಯಾವಾಗ ಸಾವನ್ನಪ್ತಾನೆ ಭಯಗೊಂಡಂತಹ ಆರೋಪಿಗಳು ಸಾಕ್ಷ್ಯನಾಶ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆ ಸಾಕ್ಷ್ಯನಾಶ ಪ್ರಯತ್ನದ ಸಂದರ್ಭದಲ್ಲಿ ಆತನನ್ನು ಒಂದು ವೈಟ್ ಸ್ಕಾರ್ಪಿಯೋ ಕಾರ್ನಲ್ಲಿ ಇಲ್ಲಿಂದ ಎತ್ಕೊಂಡು ಹೋಗುವಂಥದ್ದು ಏನಿದೆ, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರು ಕಾರ್ ಡ್ರೈವರ್ನ ಮಾಡ್ತಾ ಇದ್ರು, ಜೊತೆಗೆ ಆತನ ಬಾಡಿಯನ್ನು ಯಾರು ತೆಗೆದುಕೊಂಡೋಗಿ ಕಾರಲ್ಲಿ ಹಾಕಿದ್ರು, ಅದಾದ ನಂತರ ಆ ಕಾರಿನಿಂದ ಶವವನ್ನು ಯಾರು ಹೊರಗೆ ತೆಗೆದು ಬಿಸಾಕಿದ್ರು, ಎಲ್ಲ ಸಂಬಂಧಪಟ್ಟಂಗೂ ಕೂಡ ನಿನ್ನೆ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸನ ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ, ಈ ರೀತಿ ಹೇಳಿಕೆ ದಾಖಲಿಸಿಕೊಳ್ಳುವಂತಹ ವೇಳೆಯಲ್ಲೂ ಕೂಡ ಪಂಚರ್ನ ಅಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ. ಕಾರಣ ಏನಂತಂದರೆ, ಇದೇ ಆರೋಪಿಗಳು ಮುಂದೆ ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಈ ಹೇಳಿಕೆ ನಾವು ಕೊಟ್ಟಿದ್ರು ಕೂಡ ಪೊಲೀಸರು ಬೆದರಿಸಿ ಕೊಟ್ಟಿರುವಂತಹ ಸಾಧ್ಯತೆಗಳಿದೆ ಅಂತ ಹೇಳುವ ಸಾಧ್ಯತೆ ಇರುತ್ತೆ. ಈ ಆಧಾರಕ್ಕೋಸ್ಕರ ಪಂಚರ ಮುಂದೆ ಇವರು ಇಂತಹ ವ್ಯಕ್ತಿಗಳೇ ಬಂದು ಈ ಕೃತ್ಯವನ್ನು ನಡೆದಿದ್ದಾಗಿ ಒಪ್ಪಿಕೊಂಡು ಹೇಳಿಕೆಯನ್ನು ಕೊಟ್ಟರು ಅಂತೇಳಿ ಅವರನ್ನ ಸಾಕ್ಷಿಗಳನ್ನಾಗಿ ಪಡೆದುಕೊಳ್ತಾರೆ. ಅಂದರೆ ಇಲ್ಲಿ ಆರೋಪಿಗಳ ವಿರುದ್ಧ ಸಾಕ್ಷಿಯ ಜೊತೆಗೆ ಇರುವಂತಹ ಆರೋಪಿಗಳು ಹೇಳಿದಂತಹ ಸಾಕ್ಷಿಗೆ ಇನ್ನೋರ್ವ ಸಾಕ್ಷಿಯನ್ನು ನೇಮಕ ಮಾಡುವಂಥ ಕೆಲಸವನ್ನು ನಿನ್ನೆ ಮಹಜರ್ ಪ್ರಕ್ರಿಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ವಿದೇಶಿ. ರೈಟ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.